ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮುಂಭಾಗದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮತ್ತು ಸೋಲೋ ಅಕ್ವಾ ಟೆಕ್ನಾಲಜಿ ಸಹಯೋಗದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕದ ಕಟ್ಟಡ ಕಾಮಗಾರಿಗೆ ಇಂದು ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಲಲಿತಮ್ಮ ಮತ್ತು ಉಪಾಧ್ಯಕ್ಷ ಎಸ್ಕೆ ಗಣೇಶ್, ಸೋಲೋ ಅಕ್ವಾ ಟೆಕ್ನಾಲಜೀಸ್ನ ಮಾಲೀಕರಾದ ಸೋಲೋಮನ್ ರಾಜ್ ಮತ್ತು ಚುನಾಯಿತ ಪ್ರತಿನಿಧಿಗಳು ಗುದ್ದಲಿ ಪೂಜೆ ನೆರವೇರಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಎಸ್ವಿ ಶ್ರೀನಿವಾಸ್ ಬುಡಗಪ್ಪ, ಕಲಾವತಿ ಮೂರ್ತಿಕುಮಾರ್, ಮಾಜಿ ಉಪಾಧ್ಯಕ್ಷರು ಹಾಗೂ ಹಾಲಿ ಸದಸ್ಯರಾದ ಡಾಕ್ಟರ್ ಎಸ್ ಮಂಜುನಾಥ್ ಸರ್ಜಾ, ಸದಸ್ಯರಾದ ಚಿನ್ನು ರಾಮಸ್ವಾಮಿ, ಶಿವಕುಮಾರ್, ಅರವಿಂದ್ ರೆಡ್ಡಿ, ಪಿಡಿಒ ಸುಭಾನ್ ಖಾನ್ ಹಾಗೂ ಸಿಬ್ಬಂದಿ ವರ್ಗದವರು ಇದ್ದರು.
ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಕಟ್ಟಕಡೆಯ ಕೊನೆಯ ದಿನಗಳ ಆವರಿಸಿರೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರನೆ. ನಮ್ಮದು 12/2/2026 ಕೊನೆಯ ದಿನ ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ. ಆ ಸಂದರ್ಭದಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ಮುಖಾಂತರ ನಾವು ಒಂದು ಕುಡಿಯುವ ಶುದ್ಧ ನೀರಿನ ಘಟಕ ಒಂದು ಬೇಕು ಅಂತ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರು ಕೇಳ್ಕೊಂಡಾಗ ಅವರು ಒಪ್ಕೊಂಡು ಇವತ್ತು ಘಟಕ ಮಾಡೋದಕ್ಕೆ ಒಂದು ಚಾಲನೆ ಸಹ ಅವರು ಇವತ್ತು ಕೊಡಿಸಿದ್ದಾರೆ. ಇದನ್ನು ನಾವು ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆಯಲ್ಲಿಟ್ಟು ಇದನ್ನು ಎಲ್ಲ 30 ಜನ ಸದಸ್ಯರುಗಳು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರುಗಳೆಲ್ಲ ಸೇರಿ ಸಾಮಾನ್ಯ ಸಭೆಯಲ್ಲಿ ಒಂದು ರೆಸಲ್ಯೂಷನ್ ಸಹ ಮಾಡಿ ಈ ಕಾರ್ಯಕ್ರಮನ ಹಮ್ಮಿಕೊಂಡು ಇವತ್ತು ಗುದ್ಲಿ ಪೂಜೆಯನ್ನು ಸಹ ಇವತ್ತು ಸರ್ಜಾಪುರದಲ್ಲಿ ಶುದ್ಧ ನೀರಿನ ಘಟಕನ 6ನೇ ವಾರ್ಡ್ನಲ್ಲಿ, ಯಾಕಂದರೆ ನೀರಿನ ಅಭಾವ, ಭಾಳಷ್ಟು ನೀರಿನ ಅಭಾವ ಇತ್ತು, ಕುಡಿಯೋ ನೀರು. 6ನೇ ವಾರ್ಡ್ನಲ್ಲಿ ಇರ್ತಕ್ಕಂಥ ಜನ ಎಲ್ಲರೂ ಸರ್ಜಾಪುರ ಊರಿಂದ ಆಚೆ ಮಾರಮ್ಮನ ದೇವಸ್ಥಾನದ ಹತ್ರ ಆಗಿರ್ಬೋದು, ಮತ್ತು ಕನಕ ಪರಮೇಶ್ವರ ದೇವಸ್ಥಾನ ಹತ್ರ ಆಗಿರ್ಬೋದು, ಇಲ್ಲಿ ಶುದ್ಧ ನೀರಿನ ಘಟಕಕ್ಕೆ ಅಲ್ಲಿ ಹೋಗಿ ನೀರು ತಗೊಬರ್ತಾಯಿದ್ರು. ಇವತ್ತು 6ನೇ ವಾರ್ಡಿನ ಎಲ್ಲ ಜನಕ್ಕೆ ಇಲ್ಲಿ ನೀರು, ಕುಡಿಯುವ ನೀರು ಸಿಗಲಿ, ಉಚಿತವಾಗಿ ಆ ನೀರು ಸಿಗಲಿ ಅಂತ ಒಂದೇ ಒಂದು ಕಾರಣಕ್ಕೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರುಗಳು ಸೇರಿ ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಶುದ್ಧ ನೀರಿನ ಘಟಕವನ್ನು ಇವತ್ತು ಚಾಲನೆ ನೀಡಿ ಗುದ್ಲಿ ಪೂಜೆ ಸಹ ಇವತ್ತು ಮಾಡಿದ್ದಾರೆ. ಅದೇ ರೀತಿ ಏನು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ಹೊಸ ಕಟ್ಟಡದ ಒಳಗಡೆ ಸಾಬಿಕ್ ಕಂಪನಿಯವರ ಕಡೆಯಿಂದ ಮತ್ತು ನಮ್ಮ ಗ್ರಾಮ ಪಂಚಾಯತಿ ವತಿಯಿಂದ ಸಹಯೋಗದಲ್ಲಿ ಒಂದು ಕಣ್ಣಿನ ತಪಾಸಣೆ ಸಹ ಒಂದು ಇವತ್ತು ಈ ದಿನದಲ್ಲಿ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಸಹ ಸಾಬಿಕ್ ಕಂಪ್ನಿಯವ್ರಿಗೂ ಸಹ ಒಂದು ಧನ್ಯವಾದಗಳು ಸಹ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಚುನಾಯಿತ ಪ್ರತಿನಿಧಿಗಳು, ಕೊನೆಯದಾಗಿ ಹೇಳೋದು ಚುನಾಯಿತ ಪ್ರತಿನಿಧಿಗಳು ಎಲ್ಲ ಸರ್ವ ಜನಾಂಗದವರು, ಸರ್ಜಾಪುರದವರು ಏನು 30 ಸದಸ್ಯರನ್ನ ಇವತ್ತು ಆಯ್ಕೆ ಮಾಡಿ ಕಳಿಸಿದ್ರಿ. ನಾವು ಮಾಡಿರ್ತಕ್ಕಂಥ ಕೆಲಸಗಳು ನಿಮ್ಗೆ ತೃಪ್ತಿಯಾಗಿದೆ ಅಂತ ತಿಳ್ಕೊಂಡು ನಾವು ಈ ಸಂದರ್ಭದಲ್ಲಿ ಇಡೀ ಸರ್ಜಾಪುರದಲ್ಲಿರ್ತಕ್ಕಂಥ ಜನಾಂಗಕ್ಕೆ 30 ಜನ ಸದಸ್ಯರ ಪರವಾಗಿ ధన్యవాదాలను అర్పిస్తేವೆ. నమస్కారం. సర్జాపుర పంచాయతీలో పరిధిలో సోలో అక్వా టెక్నాలజీస్ అనే కంపెనీ టేకప్ చేసి దీన్ని కంప్లీట్ చేస్తుంది. ఇది ప్రజలందరికీ మంచి జరగాలనే ఉద్దేశంతో చేస్తున్నాం. 12 lakhs దాకా వస్తుంది. 10/2/2026 ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಹೊಸ ನೂತನ ನೀರಿನ ಘಟಕ ಉದ್ಘಾಟನೆ, ಗುದ್ಲಿ ಪೂಜೆ ನಡೆದಿದೆ. ಇದಕ್ಕೆ ಸೋಲಮನ್ ರಾಜ್ ಅವರ ಸಂಸ್ಥೆಯಿಂದ ಬಂದು ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಕಡೆಯಿಂದ ಇವತ್ತು ಇದು 4ನೇ ಪ್ಲ್ಯಾಂಟು. ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿ ವತಿಯಿಂದ 3 ಪ್ಲ್ಯಾಂಟ್ ಅವರೇ ಇವತ್ತು ನಡೆಸ್ತಾ ಇದ್ದಾರೆ. ಇದು 4ನೇ ಪ್ಲ್ಯಾಂಟು. ಇವಾಗ ಅವರು ಗುದ್ಲಿ ಪೂಜೆ ನಡೆಸಿ ಇದನ್ನು ಕಾರ್ಯಗತಕ್ಕೆ ಬಂದಿದ್ದಾರೆ. ಇದಕ್ಕೆ ಸಹಕಾರ ಮಾಡಿದಂಥ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಉಪಾಧ್ಯಕ್ಷರು, ಸರ್ವ ಸದಸ್ಯರು, ಸಿಬ್ಬಂದಿ ವರ್ಗ, PDO ಅಧಿಕಾರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ನೂತನವಾಗಿ ಗುದ್ಲಿ ಪೂಜೆ ಮಾಡಿದ್ದಾರೆ. ನಮ್ಮ ಪಂಚಾಯಿತಿಯಿಂದ ಬಂದು ಕೇಳಿಕೊಂಡ್ರು ರಾಜು ಅವರು ಇನ್ನೂ ಹೆಚ್ಚಿಗೆ ಇದು ಟ್ಯಾಂಕು, ವಾಟರ್ ಟ್ಯಾಂಕು ಇನ್ನ ಘಟಕಗಳು ನಿರ್ಮಿಸಲಿ, ಅವ್ರಿಗೆ ಆಯುಸ್ಸು ಆರೋಗ್ಯ ಕೊಡಲಿ. ನಮ್ಮ ಪಂಚಾಯಿತಿ ಸರ್ವ ಸದಸ್ಯರು, ಉಪಾಧ್ಯಕ್ಷರು, ಅಧ್ಯಕ್ಷರು ಎಲ್ಲರೂ ಸಹಕರಿಸಿ ಎಲ್ಲ ಇದಕ್ಕೂ ಕೈ ಜೋಡಿಸಿದ್ದಾರೆ. ಇನ್ನು ಎಲ್ರಿಗೂ ವಂದನೆಗಳು.